ಎಲ್ಲರಿಗೂ ನಮಸ್ಕಾರ. ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನದ ಸರ್ವ ಯೋಗ ವಿಭಾಗಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, SHRF ಯೋಗ ಯೂಟ್ಯೂಬ್ ಚಾನಲಲ್ಲಿ ನೀವು ಹಲವಾರು ವಿಚಾರಗಳನ್ನು ಈಗಾಗಲೇ ನೋಡಿದ್ದೀರಿ. ಸರ್ವಯೋಗದ ಚಿಕಿತ್ಸಾ ಅಭ್ಯಾಸದ ವಿಧಿವಿಧಾನಗಳನ್ನು ಗಮನಿಸಿದಿರಿ, ಅಭ್ಯಾಸ ಮಾಡಿದ್ದೀರಿ, ಆನಂದಿಸಿದಿರಿ. ಅದರ ಹಿನ್ನೆಲೆಯಾಗಿ ಸಂಸ್ಥೆಯ CEO ಹಾಗೂ ವೈದ್ಯಕೀಯ ನಿರ್ದೇಶಕರಾದಂಥ ಡಾಕ್ಟರ್ ವಿವೇಕ್ ಕುರುಡಪುರ ಉಪನ್ಯಾಸಗಳನ್ನು ಕೂಡ ಅದರ ವೈಜ್ಞಾನಿಕ ಹಿನ್ನೆಲೆ ಎಲ್ಲ ಆಸನಾಭ್ಯಾಸಗಳ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಪ್ರತಿಯೊಂದು ಅಭ್ಯಾಸದಿಂದ, ಪ್ರತಿಯೊಂದು ಯೋಗದಿಂದ ದೇಹದ ಮೇಲೆ, ಮನಸ್ಸಿನ ಮೇಲೆ, ದಿನಚರಿಯ ಮೇಲೆ, ಜೀವನ ವಿಧಾನದ ಮೇಲೆ ಏನೆಲ್ಲ ಸತ್ಪರಿಣಾಮಗಳನ್ನು ಬೀರುತ್ತದೆ ಎನ್ನುವುದನ್ನು ಕೂಡ ತಿಳ್ಕೊಂಡಿದ್ದೇವೆ. ಡಾಕ್ಟರ್ ವಿವೇಕರ ನಿರ್ದೇಶನದಲ್ಲಿ ಎಲ್ಲರೂ ಕಡಿಮೆ ಅವಧಿಯಲ್ಲಿ, ಕಡಿಮೆ ಸಮಯದಲ್ಲಿ ನಮ್ಮ ದಿನಚರಿಯ ನಾನಾ ಕೆಲಸ ಕಾರ್ಯಗಳ ಮಧ್ಯೆಯೇ ಹಲವಾರು ಸರಳ ಯೋಗ ವಿಧಾನಗಳನ್ನು ರೂಢಿ ಮಾಡುವುದಂತೆ ಅತ್ಯಂತ ಕಡಿಮೆ ಸಮಯದ ಅಭ್ಯಾಸಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಈಗ ಶಿಥಿಲೀಕರಣದ ಅಭ್ಯಾಸಗಳು, ಲೂಸನಿಂಗ್ ಪ್ರಾಕ್ಟೀಸ್ ಎನ್ನುವ ಅಭ್ಯಾಸಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಆರಂಭದಲ್ಲಿ ಮನಸ್ಸಿನ ಏಕಾಗ್ರತೆಗಾಗಿ 3 ಬಾರಿ ಓಂಕಾರದ ಮೂಲಕ ಚದುರಿದ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿಕೊಳ್ಳೋಣ. ಕೈಗಳನ್ನು ಜೋಡಿಸಿಕೊಳ್ಳೋದು, ಕಣ್ಣುಗಳನ್ನು ಮುಚ್ಚಿಕೊಂಡಿರ್ತೀವಿ. ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಉಸಿರನ್ನು ಪೂರ್ಣ ತಗೊಳ್ಳೋದು, ಉಸಿರನ್ನು ಮೂಗಲ್ಲ ಹೊರಗೆ ಹಾಕ್ತುವುದು, ಜೊತೆಗೆ ಓಂಕಾರದ ಉಚ್ಚಾರ. ಓಂಕಾರ ಹೇಳುತ್ತಾ ಬಾಯಿ ತೆರೆಕೊಂಡಿರುತ್ತೆ. ಕೊನೆಯ ಹಂತದಲ್ಲಿ ಓಂಕಾರ ಮುಗಿತಾ ಬಂದಾಗ ತುಟಿಗಳನ್ನು ಸೇರಿಸಿಕೊಳ್ತೀವಿ. ಕೊನೆಯ ಮಕಾರ ಹೆಚ್ಚು ದೀರ್ಘ ಎಳೆಯುವುದಕ್ಕೆ ಪ್ರಯತ್ನಿಸ್ತೀವಿ. ಮನಸ್ಸು ಶಾಂತಗೊಳ್ಳುವುದನ್ನು ಅನುಭವಿಸ್ತೀವಿ. ಉಸಿರನ್ನು ತಗೊಳ್ಳೋಣ. ಕಣ್ಣುಗಳನ್ನು ತೆರಿತೀವಿ. ಒಂದೊಂದು ಉಸಿರಾಟದಲ್ಲಿ ಒಂದೊಂದು ಓಂಕಾರ. ತ್ರಿಕಾಲಗಳಲ್ಲೂ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಥವಾ ನಿನ್ನೆ, ಇಂದು, ನಾಳೆ ನನ್ನ ಯೋಚನೆ, ಭಾವನೆ ಶುದ್ಧಿಯಾಗಿರಲಿ, ಜಾಗೃತನಾಗಿರುವಂತೆ, ದಿನಚರಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಯಶಸ್ವಿ ಯೋಚನೆ, ಭಾವನೆ ಇರುವಂತೆ ಪ್ರಯತ್ನಿಸ್ತೇನೆ. ಈಗ ಅಭ್ಯಾಸಕ್ಕೆ ಬರೋಣ. ನಿಂತ್ಕೊಂಡು ಮಾಡುವಂಥ ಅಭ್ಯಾಸಗಳು ಜಡತ್ವವನ್ನು ಶಿಥಿಲಗೊಳಿಸುವಂಥ ಅಭ್ಯಾಸ. ಹಾಗಾಗಿ ಇದನ್ನು ಶಿಥಿಲೀಕರಣದ ಅಭ್ಯಾಸ ಅಂತ ಕರಿತೀವಿ. ದೇಹದ ಆಯಾಸ ನಿವಾರಣೆ, ಸ್ನಾಯುಗಳನ್ನು ಸಡಿಲಗೊಳಿಸುವುದು, ಸಂದುಗಳಲ್ಲಿರುವ ಬಿಗಿತಗಳನ್ನು ಸಡಿಲಗೊಳಿಸುವುದು. ದೀರ್ಘಕಾಲ ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಥವಾ ಹೊಲದಲ್ಲಿ ಶ್ರಮಜೀವನ ಇರುತ್ತೆ, ಭಾರ ಹೊರೋದು, ಯಾವುದೇ ರೀತಿಯ ಒಂದೇ ಏಕತಾನತೆಯ ಕಾರ್ಯ, ಒಂದೇ ರೀತಿಯ ಕೆಲಸ ಮಾಡಿದಾಗ ಜಡತ್ವ ಬರೋದು ಅಥವಾ ಆ ಭಾಗದಲ್ಲಿ ಹೆಚ್ಚು ನೋವಾಗೋದು, ಎಲ್ಲ ಸಂದರ್ಭಗಳಲ್ಲಿ ಈ ಸರಳ ಶಿಥಿಲೀಕರಣದ ಅಭ್ಯಾಸಗಳು ಪೂರ್ಣ ಜಡತ್ವವನ್ನು ನಿವಾರಿಸ್ತವೆ, ಚುರುಕುತನವನ್ನು ಜಾಸ್ತಿ ಮಾಡುತ್ತೆ. ಮೊದಲ ಅಭ್ಯಾಸ, ಕಾಲುಗಳನ್ನು ಹತ್ತಿರ ಇಟ್ಕೊಳ್ಬೋದು, ದೂರ ಇಟ್ಕೊಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದೇಹ ಸ್ಥಿತಿ ಇರುವುದರಿಂದ ಅವರವರ ಅನುಕೂಲ ಮುಖ್ಯ, ಅವರವರ ದೇಹದ ಕಡೆ ಗಮನ ಮುಖ್ಯ. ಮೊದಲಿಗೆ ಶೋಲ್ಡರ್ ರೊಟೇಷನ್, ಭುಜದ ಚಲನ್. ಎರಡೂ ಭುಜದ ಮೇಲೆ ಕೈಗಳನ್ನು ಇಟ್ಕೊಳ್ತೀವಿ. ಮಾಡ್ತೀವಿ ಅಂದರೆ ಮೊಣಕೈ ಹತ್ತಿರ ತನ್ನಿ, ಮೇಲೆ ತಗೊಂಡೋಗಿ ಹಾಗೆ ಕೈ ಕೆಳಗೆ, ಹಿಂದಿನಿಂದ ಕೆಳಗೆ 1 2 3 4 5 6 7 8 9 10
ಉಲ್ಟಾ ಆ್ಯಂಟಿ ಕ್ಲಾಕ್ ವೈಸ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಮುಂದಿನಿಂದ ಮೇಲೆ ತೊಗೊಂಡು ಹಿಂದಿಂದ ಕೆಳಗೆ ತಂದ್ವಿ, ಆಮೇಲೆ ಹಿಂದಿನಿಂದ ಮೇಲೆ ತೊಗೊಂಡು ಮುಂದಿನಿಂದ ಕೆಳಗೆ ತಂದ್ವಿ. 10 ಬಾರಿ ಅಥವಾ 20 ಬಾರಿ ಮುಂದುವರಿಸ್ಬೋದು. ಭುಜದ ಸಂದು ಬಿಗಿತ ಸಡಿಲಗೊಳ್ಳುತ್ತೆ. ಎರಡನೇ ಅಭ್ಯಾಸ, ಕೈಗಳನ್ನು ಬೀಸೋದು, ಫುಲ್ ಆರ್ಮ್ ರೊಟೇಷನ್. ಬಲ ಕೈಯಿಂದ ಆರಂಭಿಸೋಣ. ಬಲ ಕೈ ಮುಂದೆ, ಮೇಲೆ, ಹಿಂದೆ, ಕೆಳಗೆ, ಮುಂದೆ, ಮೇಲೆ, ಹಿಂದೆ, ಕೆಳಗೆ. 1 2 3 4 5 6 7 8 9 10. ಅದರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಉಸಿರಾಟ ವೇಗ ಇರುತ್ತೆ ಅಭ್ಯಾಸದಲ್ಲಿ. ಆಯಾಸ ಆಯಿತು ಅಂದಾಗ 1 ಬಾರಿ ಅಥವಾ 2 ಬಾರಿ ದೀರ್ಘ ಉಸಿರಾಟದೊಂದಿಗೆ ಸಹಜ ಸ್ಥಿತಿಗೆ ಬರೋದು. ಅದೇ ಅಭ್ಯಾಸ ಎಡಭಾಗದಿಂದ 1 2 3 4 5 6 7 8 9 10. ಉಲ್ಟಾ 1 2 3 4 5 6 7 8 9 10. ದೇಹ ಬಿಸಿಯಾಗ್ತಾ ಇರುವುದನ್ನು ಗಮನಿಸ್ಬೋದು. ಭುಜ, ಕೈಗಳು, ಮೊಣಕೈ ಕೈಗಳ ಸಂದುಗಳು ಬಿಗಿತ ಸಡಿಲಗೊಳ್ಳುವುದನ್ನು ಗಮನಿಸ್ಬೋದು. ತುಂಬ ಭುಜ ನೋವಿದ್ದಾಗ ಜಾಸ್ತಿ ಸ್ಪೀಡ್ ಮಾಡಬೇಡಿ. ಇದೇ ಅಭ್ಯಾಸವನ್ನು ಎರಡೂ ಕೈಗಳನ್ನು ಜೊತೆಯಲ್ಲೂ ನೀವು ಅಭ್ಯಾಸ ಮಾಡ್ಬೋದು. 1 2 3 4 5 6 7 8 9 10. ಉಲ್ಟಾ 1 2 3 4 5 6 7 8 9 10. ರಿಲ್ಯಾಕ್ಸ್. ಶಿಥಿಲೀಕರಣದ ಅಭ್ಯಾಸದಲ್ಲಿ ಉಸಿರಾಟ ವೇಗವಾಗುತ್ತೆ. ಆಯಾಸ, ದೀರ್ಘ ಉಸಿರಾಟದ ಅಂಗಾಂಗಗಳಿಗೆ ವ್ಯಾಯಾಮ ಸಿಗುತ್ತೆ. ಶ್ವಾಸಕೋಶ ಹಿಗ್ಗುವಿಕೆ ಕುಗ್ಗುವಿಕೆ ವೇಗವಾಗಿ ನಡೆಯುವುದನ್ನು ಗಮನಿಸ್ತೀರಿ. ಮುಂದಿನ ಅಭ್ಯಾಸ ಸೈಡ್ ಬೆಂಡಿಂಗ್. ಎರಡೂ ಪಕ್ಕಗಳಿಗೆ ಬಾಗೋದು. ಎಷ್ಟಾಗುತ್ತೋ ಅಷ್ಟು ದೂರ 2 ಕಾಲುಗಳನ್ನು ಇಟ್ಕೊಳ್ಳೋಣ. ಪ್ರತಿ ಚಲನೆಯಲ್ಲೂ ದೇಹದಲ್ಲಾಗುವ ಬದಲಾವಣೆ ಗಮನಿಸ್ತೀರಿ. ಯೋಚನೆ ಮತ್ತು ಗಮನ ದೇಹದೆಲ್ಲ ಬದಲಾವಣೆಗಳ ಮೇಲಿರುತ್ತೆ. ಬಿಗಿತ, ಸಡಿಲಿಕೆ, ಸೆಳೆತ, ನೋವು ಇದರ ಕಡೆ ಹೆಚ್ಚು ಗಮನ ಇರಲಿ. ಸೈಡ್ ಬೆಂಡಿಂಗ್, ಕಾಲು ದೂರ, 2 ಕೈಗಳನ್ನು 2 ಪಕ್ಕಕ್ಕೆ ಚಾಚಿಕೊಳ್ತೀವಿ. ಬಲಕ್ಕೂ ಎಡಕ್ಕೂ ಬಾಗು. ಬಲ ಎಡ, 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 ಬಲ ಎಡ. 1 2 1 2. ರಿಲ್ಯಾಕ್ಸ್. ಸೊಂಟ ನೋವಿದ್ದವರು ಗಮನ ಇರಲಿ. ವೇಗದ ಅಭ್ಯಾಸವಿದು. ನಿಧಾನಕ್ಕೆ ಸಂಖ್ಯೆಯನ್ನು ನೀವೇ ಮಿತಿಗೊಳಿಸಿಕೊಳ್ಳೋದು. ಬಿಗಿತ ಸಡಿಲಿಕೆಯನ್ನು ಗಮನಿಸಿಕೊಳ್ಳೋದು. ಮುಂದಿನ ಅಭ್ಯಾಸ ಟ್ವಿಸ್ಟಿಂಗ್. ಎದೆಯ ಮಟ್ಟದಲ್ಲಿ ಕೈ ಹಿಡ್ಕೊಳ್ಳಿ. ಬಲದಿಂದ ಬಲಕ್ಕೆ ತಿರುಗೋದು, ಬಲಕ್ಕೆ ಹಿಂದೆ, ಎಡದಿಂದ ಎಡಕ್ಕೆ, ಬಲಕ್ಕೆ ಕೈ ಬೀಸೋದು, ಎಡಕ್ಕೆ ಕೈ ಬೀಸೋದು. ಕಾಲು ದೂರ ಇರುತ್ತೆ. ಸೊಂಟದ ಭಾಗ ಪೂರ್ತಿ ಹಿಂಡಲ್ಪಟ್ಟ ಅನುಭವ. ಬಲ ಎಡ, 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 ಬಲ. ರಿಲ್ಯಾಕ್ಸ್. ಕಾಲುಗಳ ಹತ್ರ ಸೊಂಟದ ಭಾಗದ ಸ್ನಾಯುಗಳ ಜಡತ್ವ ನಿವಾರಿಸ್ತದೆ. ತುಂಬ ಕೂತುಕೊಂಡು ಸ್ನಾಯುಗಳ ಸೆಳೆತ ಇಂಥ ಸಂದರ್ಭದಲ್ಲಿ ಸುಧಾರಣೆಯನ್ನು ತರುತ್ತೆ. ಹಿಂದಕ್ಕೆ ಬಾಗಿ ದೇಹದ ಬಿಗಿತ ಸಡಿಲಗೊಳಿಸುವಂಥ ಅಭ್ಯಾಸ ಬೆನ್ನು ಮೂಳೆಗೆ, ಹೊಟ್ಟೆಯ ಭಾಗಕ್ಕೆ, ಕಾಲಿನ ಸ್ನಾಯುಗಳಿಗೆಲ್ಲ
ಸೆಳೆತ ಬಿಗಿತವನ್ನು ಕೊಡುವ ಅಭ್ಯಾಸ. ಒಂದು ಕಾಲ ಮುಂದೆ ಇಟ್ಕೊಂಡಿರ್ತೀವಿ, ಅದೇ ಕಾಲನ್ನ ಸ್ವಲ್ಪ ಮುಂದೆ ತಗೊಂಡೋಗಿ ಕೈ ಮೇಲೆ ಎತ್ತಿ ಹಿಂದೆ ಬಾಗ್ತೀವಿ. 1, ಬಲಗಾಲ ಹಿಂದೆ ತಂದ್ವಿ. ಈಗ ಎಡಗಾಲನ್ನು ಮುಂದೆ ತಗೊಂಡೋಗೋದು, ಮಂಡಿಯ ಭಾಗ ಮುಂದೆ, ಮೇಲೆತ್ತುದು, ಹಿಂದೆ ಬಾಗೋದು, ಬ್ಯಾಕ್ ಸ್ಟ್ರೆಚ್. 1, 2, ಒಮ್ಮೆ ಬಲಗಾಲ, ಒಮ್ಮೆ ಎಡಗಾಲ. ಮುಂದೆ ಚಾಚಿದ ಕಾಲನ್ನು ಮುಂದೆ ಬಾಗ್ತೀವಿ, ಬಾಗಿಸೋದು, ಕೈ ಮೇಲೆ ಎತ್ತಿ ಹಿಂದೆ ಬಾಗೋದು. ಎಡ ವಾಪಸ್, ಬಲ ವಾಪಸ್, ಎಡ. 1, 2, ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ಒಳಗೆ ಹೊರಗೆ, ಬ್ರೀದ್ ಇನ್ ಬ್ರೀದ್ ಔಟ್. ಉಸಿರಾಟದ ವೇಗ, ಅಭ್ಯಾಸದ ವೇಗವೂ ಇರುತ್ತೆ. ರಿಲ್ಯಾಕ್ಸ್. ಗ್ಯಾಸ್ ನಿಲ್ಲಿಸಿ ದೀರ್ಘ ಉಸಿರಾಟ, ಸಡಿಲಗೊಳಿಸುವುದು. ಮುಂದಿನ ಅಭ್ಯಾಸ ಮುಂದಕ್ಕೂ ಹಿಂದಕ್ಕೂ ಬಾಗುವ ಅಭ್ಯಾಸ. ಬೆನ್ನಿನ ಭಾಗ, ಹೊಟ್ಟೆಯ ಭಾಗದ ಸೆಳೆತ ಗಮನಿಸಿದ್ರಿ. ಕಾಲು ದೂರ ಇಟ್ಕೊಳ್ತೀರಿ, ಕೈಗಳನ್ನು ಮೇಲೆತ್ತಿ ಹಿಂದೆ ಬಾಗೋದು, ಹಾಗೆ ಉಸಿರನ್ನು ಬಿಡ್ತಾ ಮುಂದೆ. ಉಸಿರು ತಗೊಳ್ತಾ ಕೈ ಮೇಲೆತ್ತಿ ಹಿಂದೆ ಬಾಗೋದು, ಉಸಿರು ಬಿಡೋದು. ವಾಕ್, ಮೇಲೆ ಮುಂದೆ, 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 ಮೇಲೆ ಮುಂದೆ. ರಿಲ್ಯಾಕ್ಸ್. ನೇರ ಸ್ಥಿತಿ. ಭುಜ ಸಡಿಲಿಸ್ತೀರಿ, ಉಸಿರಾಟದ ಮೇಲೆ ಗಮನ. ಮುಂದಿನ ಅಭ್ಯಾಸ ಕಾಲು ಹಾಗೆ ಮುಂದಕ್ಕೂ ಹಿಂದಕ್ಕೂ ಬಾಗುವ ಅಭ್ಯಾಸದ ಥರವೇ ಮುಂದೆ ಬಾಗಿಕೊಂಡೆ ಇನ್ನೊಂದು ಅಭ್ಯಾಸ. ಕಾಲು ದೂರ ಇಟ್ಕೊಳ್ತೇವೆ, ಕೈಗಳನ್ನು ಎರಡೂ ಪಕ್ಕಕ್ಕೆ ಚಾಚಿಕೊಳ್ತೇವೆ, ಮುಂದೆ ಎಷ್ಟಾಗುತ್ತೋ ಅಷ್ಟು ಬಾಗುದು. ಆಮೇಲೆ ಬಲ ಕೈಯನ್ನು ಎಡಪಾದಕ್ಕೆ ತಾಗಿಸುವುದು, ಎಡಕೈ ಮೇಲೆ, ಎಡಕೈ ಬಲಪಾದ, ಬಲಕೈ ಮೇಲೆ, ಬಲ ಎಡ, ಆಲ್ಟರ್ನೇಟ್ ಟೋ ಟಚಿಂಗ್. ಬಲ ಎಡ, 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 ಬಲ ಎಡ. ಸೊಂಟದ ಭಾಗ ಜೊತೆಗೆ ಹೊಟ್ಟೆಯ ಭಾಗ ಮುಂದಕ್ಕೆ ಬಾಗುವಾಗ ಹಿಮ್ಮಡಿ, ಮೀನಖಂಡದ ಭಾಗ, ಮಂಡಿಯ ಭಾಗ, ತೊಡೆಯ ಸ್ನಾಯುಗಳು, ಎಲ್ಲ ಭಾಗಗಳಲ್ಲಿ ಸೆಳೆತವನ್ನು ಗಮನಿಸ್ತೀವಿ. ಬೆನ್ನು ನೋವಿದ್ದವರು, ಹೈಪರ್ ಟೆನ್ಷನ್, ಯಾರು ಮುಂದೆ ಬಾಗುವಂಥ ಇಂಥ ಅಭ್ಯಾಸಗಳು ಮಾಡಲೇಬಾರದು. ಬೆನ್ನು ನೋವಿನ ತೀವ್ರತೆ ಜಾಸ್ತಿ ಆಗುತ್ತೆ. ರಕ್ತದ ಏರೊತ್ತಡ ಅದು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ದೈಹಿಕ ಸಮಸ್ಯೆ ಇದ್ದಾಗ ಮುಂದೆ ಬಾಗುವಂಥ ಅಭ್ಯಾಸಗಳನ್ನು ಬಿಟ್ಟು ಬಿಡೋಣ. ಇನ್ನೊಂದು ಅಭ್ಯಾಸ ಹಿಮ್ಮಡಿ, ಮೀನಖಂಡದ ಭಾಗ, ಮಂಡಿಯ ಭಾಗಕ್ಕೆ ವಿಶೇಷವಾದಂಥ ವ್ಯಾಯಾಮವನ್ನು ನೀಡುವಂಥ ಅಭ್ಯಾಸ. ಕಾಲು ಹತ್ತಿರ ಇರುತ್ತೆ, ಕೈಗಳನ್ನು ಮುಂದೆ ಚಾಚಿಕೊಳ್ಳಿ, ಬೆರಳುಗಳನ್ನು ಸೇರಿಸ್ಕೊಳ್ಳಿ. ಹಾಗೆ ಮಂಡಿಯನ್ನು ಮುಂದೆ ಬಾಗಿಸ್ತಾ ಸ್ವಲ್ಪ ಕೆಳಗೆ, ಕುರ್ಚಿಯಲ್ಲಿ ಕೂತಂತೆ ಕೆಳಗೆ ಬರೋದು, ವಾಪಸ್ ಮೇಲೆ. ಪಾದ ಪೂರ್ತಿ ನಾಲ್ಕು ಊರಿಕೊಂಡಿರಲಿ. ಮಂಡಿಯ ಭಾಗದ, ಮೀನಖಂಡದ ಸ್ನಾಯುಗಳ, ಸೊಂಟದ ಭಾಗದ ಬಿಗಿತ ಸೆಳೆತಗಳನ್ನು ಗಮನಿಸ್ತೀರಿ. ಉಸಿರು ತಗೊಳ್ತಾ ಕೆಳಗೆ ಬಂದು ಉಸಿರು ಬಿಡ್ತಾ ಮೇಲೆ ಬರಲಿ. ತಗೊಳ್ತಾ ಕೆಳಗೆ ತೀವ್ರವಾದಂಥ ಸೆಳೆತ, ನೋವಿನ ಅನುಭವ ಗಮನಿಸ್ತೀರಿ. ರಿಲ್ಯಾಕ್ಸ್. ಎಲ್ಲ ಅಭ್ಯಾಸವನ್ನು ನೀವು 5 ಬಾರಿ ಅಥವಾ 10 ಬಾರಿ ಅಥವಾ 20 ಬಾರಿ ನಿಮ್ಮ ದೈನಂದಿನ ಸಮಯದ ಅವಧಿಯನ್ನು ಹೊಂದಿಕೊಂಡು ಹೆಚ್ಚಿಸಿಕೊಳ್ಬೋದು, ಕಡಿತಗೊಳಿಸಿಕೊಳ್ಬೋದು.
ಇವಿಷ್ಟು ಅಭ್ಯಾಸದ ನಂತರ ಒಂದು ಸಾರಿ ಕಣ್ಣು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಪೂರ್ಣ ಉಸಿರನ್ನು ಹೊರಗೆ ಬಿಡಿ. ಶವಾಸನದ ಸ್ಥಿತಿಯಲ್ಲಿ ಮತ್ತೊಮ್ಮೆ ಪೂರ್ಣ ವಿಶ್ರಾಂತಿಗೆ ಬರೋಣ. ನಾನು ಕೆಳಗೆ ಕೂತ್ಕೊಳ್ಳೋದು, ಕಾಲುಗಳನ್ನು ಮುಂದೆ ಚಾಚಿಕೊಳ್ತೀರಿ. ಶವಾಸನದ ಅಭ್ಯಾಸ. ಬೆನ್ನಿನ ಮೇಲೆ ಮಲ್ಕೊಳ್ಳೋದು, ಕಾಲುಗಳು ದೂರ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಅಂಗೈಗಳು ಆಕಾಶದ ಕಡೆಗಿರಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಶಿಥಿಲೀಕರಣದ ಅಭ್ಯಾಸ ದೇಹದ ಸ್ನಾಯುಗಳನ್ನು, ಅಂಗಾಂಗಗಳನ್ನು, ಸಂದುಗಳನ್ನು ಶಿಥಿಲಗೊಳಿಸಿವೆ. ರಕ್ತದ ಸಂಚಾರ ವೇಗವಾಗಿದೆ. ಉಸಿರಾಟದ ವೇಗ ಹೆಚ್ಚಿದೆ. ಜಡತ್ವ ನಿವಾರಣೆಯಾಗಿದೆ. ಚುರುಕುತನ, ಆಲಸ್ಯ ದೂರವಾಗಿದೆ. ದೇಹದೆಲ್ಲೆಡೆ ತುರ್ತು ಪರಿಸ್ಥಿತಿಯ ನಿರ್ಮಾಣವಾದಂತೆ ನಖಶಿಕಾಂತ ಚುರುಕುತನ ಹೆಚ್ಚಾಗಿರುವುದನ್ನು ಗಮನಿಸೋಣ. ಏಕಾಗ್ರತೆ ಬರುತ್ತೆ. ನಾನಾ ಕಡೆ ಹರಿದು ಹೋಗುವಂಥ ಮನಸ್ಸು ಈ ಅಭ್ಯಾಸದ ನಂತರ ಏಕಾಗ್ರಗೊಳ್ಳುವುದನ್ನು ಗಮನಿಸ್ತೀರಿ. ಒಂದೆರಡು ನಿಮಿಷ ಈ ಸ್ಥಿತಿಯಲ್ಲಿ ವಿಶ್ರಾಂತಿ. ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಕಣ್ಣುಗಳು ಮುಚ್ಚಿಕೊಂಡಿರಲಿ. ಪೂರ್ಣ ಆಯಾಸವನ್ನು ನಿವಾರಿಸಿಕೊಳ್ಳೋದು. ದೀರ್ಘ ಉಸಿರು ತಗೊಳ್ಳಿ. ಪೂರ್ತಿ ಉಸಿರನ್ನು ಹೊರಗೆ ಬಿಡ್ತೀವಿ. ಡೀಪ್ ಇನ್ಹಲೇಷನ್, ಕಂಪ್ಲೀಟ್ ಎಕ್ಸಲೇಷನ್. ಉಸಿರು ದೀರ್ಘವಾಗ್ತಾ ಆಳವಾಗ್ತಾ ಹೋದಾಗೆ ಹೊಟ್ಟೆಯ ಭಾಗದ ಚಲನೆಯನ್ನು ಗಮನಿಸಿ. ಉಸಿರು ತಗೊಳ್ತಾ ಹೊಟ್ಟೆಯ ಭಾಗವನ್ನು ಉಬ್ಬಿಸಿಕೊಳ್ಳೋಣ. ಉಸಿರು ಬಿಡ್ತಾ ಹೊಟ್ಟೆಯ ಭಾಗ ಸಡಿಲಿಸುವುದು. ಉಸಿರು ತಗೊಳ್ಳೋದು ಹೊಟ್ಟೆ ಮೇಲೆ, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಹೊಟ್ಟೆ ಮೇಲೆ, ಉಸಿರು ಬಿಡ್ತಾ ಸಡಿಲ್. ಇನ್ನೊಂದು ಬಾರಿ. ಶುದ್ಧ ಗಾಳಿ ಒಳ ಸೇರುವುದು, ಅಶುದ್ಧ ಗಾಳಿ ಪೂರ್ತಿ ಹೊರಗೆ ಬರುವುದು. ದೇಹದ ಆಯಾಸ ನಿವಾರಣೆ ಆಗುವುದು ಗಮನಿಸ್ತೇವೆ. ಮನಸ್ಸು ಶಾಂತ. ಪೂರ್ಣ ಆಯಾಸ ನಿವಾರಣೆಗೊಂಡ ಮೇಲೆ 2 ನಿಮಿಷ 3 ನಿಮಿಷ ದೇಹದಲ್ಲಿ ಇನ್ನಷ್ಟು ವಿಶ್ರಾಂತಿಗಾಗಿ ಒಂದು ಬಾರಿ ಆಕಾರ ಉಸಿರನ್ನು ತಗೊಳ್ಳೋಣ. ಒಂದು ಬಾರಿ ಓಕಾರ. ಉಸಿರನ್ನು ತಗೊಂಡೆ ಒಂದು ಬಾರಿ ಮಕಾರ ತುಟಿಗಳನ್ನು ಮುಚ್ಚಿಕೊಂಡೆ. ಓಂಕಾರ ಒಂದು ಬಾರಿ. ಪೂರ್ಣ ವಿಶ್ರಾಂತಿಯನ್ನು ಹಾಗೆ ಉಳಿಸಿಕೊಂಡು 2 ಕಾಲುಗಳನ್ನು ಸೇರಿಸ್ಕೊಳ್ಳೋದು. ಕೈಗಳು ಸಮೀಪ, ಬಲಗೈ ನೆಲದ ಮೇಲೆ ಹಾಗೆ ಸವರುತ್ತಾ ಮೇಲೆ, ಎಡಗಾಲು ಮಡಚೋದು. ಬಲಕ್ಕೆ ಉರುಳಿ ಮಲ್ಕೊಳ್ಳೋಣ. 2 ಕೈಗಳನ್ನು ಹಾಗೆ ಊರಿ ನೇರವಾಗಿ ಎದ್ದು ಕುಳಿತುಕೊಳ್ಳೋದು. ಬೆನ್ನು ನೇರ. ಒಂದು ಬಾರಿ
ಓಂಕಾರದೊಂದಿಗೆ ಅಭ್ಯಾಸವನ್ನು ಕೊನೆಗೊಳಿಸ್ತೇವೆ. ಒಂದು ಸಾರಿ ಸಹಜ ಸ್ಥಿತಿ, ಉಸಿರಾಟದ ಮೇಲೆ ಗಮನ, ದೇಹದಲ್ಲಾದ ಬದಲಾವಣೆಗಳನ್ನು ಗುರುತಿಸಿಕೊಳ್ಳೋದು, ಶಾಂತ ಮನಸ್ಸು, ಕೈ ಎರಡು ಜೋಡಿಸಿಕೊಳ್ಳೋಣ. ಅಂಗೈಗಳನ್ನು ಒಂದು ಸಾರಿ ಘರ್ಷಣೆ ಕೊಟ್ಟು ಮುಖದ ಮೇಲೆ ಸ್ಪರ್ಶ. 10ರಿಂದ 20 ನಿಮಿಷಗಳ ಅಭ್ಯಾಸ ಸಮಯವನ್ನು ನೀವೇ ಬದಲಾವಣೆ ಮಾಡಿಕೊಳ್ಳೋದು. ಪೂರ್ಣ ಅಭ್ಯಾಸಕ್ಕಾಗಿ ಸರ್ವಯೋಗ ಎನ್ನುವಂಥ ಇದೇ ಚಾನಲ್ನಲ್ಲಿ ಬಂದಂಥ ಪೂರ್ಣ ಅಭ್ಯಾಸವನ್ನು ಗಮನಿಸ್ಬೋದು. ಎಲ್ಲ ವಿವರಣೆ ವಿಚಾರಗಳಿಗಾಗಿ ಡಾಕ್ಟರ್ ವಿವೇಕರ ಉಪನ್ಯಾಸಗಳನ್ನು ಗಮನಿಸಬೇಕು. ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.